ಹಲೋ ಗಾಯ್ಸ್, ಹಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಫ್ರೈಡೇ ದಿನದ ವ್ಲಾಗ್ ಆಗಿರುತ್ತೆ. ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ 3 ಡೇಸ್ ಆಯಿತು ನಾನು ವ್ಲಾಗ್ ಹಾಕಿ. ಆ್ಯಂಡ್ ಮನೆ ಕೂಡ ಬಗ್ಗೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸರ್ಚ್ ಮಾಡಬೇಕು, ಮನೆ ಫೈನಲೈಸ್ ಮಾಡಬೇಕು, ಆ್ಯಂಡ್ ಒಂದಷ್ಟು ಮನೆಗಳ ವಿಚಾರದ ಬಗ್ಗೆ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿದಾಗೆ ವಿಡಿಯೋನ ಫುಲ್ ಆಗಿ ನೋಡಿ. ಆ್ಯಂಡ್ ಇನ್ನು ಬೆಳಗ್ಗೆ ಬೇಗನೆ ಎದ್ದಿದೆ. ಫ್ರೈಡೇ ಆ್ಯಸ್ ಯೂಶ್ವಲ್ ಪೂಜೆ ಕೆಲಸ ಅನ್ನೋದೆಲ್ಲ ಬೇಗ ಮುಗಿಸ್ಬೇಕಾಗಿರೋದು ನಮ್ಮ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಇರುತ್ತೆ. ಅದೇ ರೀತಿ ನಾನು ಕೂಡ ಎದ್ದಿದ್ದು 6 ಗಂಟೆಗೆಲ್ಲ. ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡಿದೆ. ಬಿಕಾಸ್ ಕೆಲವೊಬ್ರು ಲಾಸ್ಟ್ ಬ್ಲಾಗಲ್ಲಿ ಕೇಳಿದರೆ, ಮ್ಯಾಮ್ ನಿಮ್ಮ ವೆಯ್ಟ್ ಎಷ್ಟು, ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀರಾ ಅಂತ. ನೋಡಿದ್ರಲ್ವ, 70 ಇದ್ದೀನಿ. ಅದು ಅರ್ಲಿ ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡಿದಾಗಲೇ 70 ಇದ್ದೀನಿ. ಸೊ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮತ್ತು ತುಂಬ ಕ್ರೇವಿಂಗ್ ಥರ ಊಟ ಪದೇ ಪದೇ ತಿನ್ನಬೇಕು ಅಂತ. ಮೇ ಬಿ ಇದೆಲ್ಲ ಎಫೆಕ್ಟಿಂದ ನಾನು ಇಷ್ಟು ವೆಯ್ಟ್ ಗೇನ್ ಆಗೋದಕ್ಕೆ ಚಾನ್ಸಸ್ ಇತ್ತು ಅಂತ ನಾನು ಅನ್ಕೋತೀನಿ. ಬಟ್ ಎವ್ರಿ ಟೈಮ್ ಇದೇ ಥರ ಇರಲ್ಲ. ಸ್ವಲ್ಪ ದಿನದಿಂದ ಈ ರೀತಿ ಇರೋದಕ್ಕೆ ನನ್ನ ಒಂದು ರುಟೀನ್ ಸ್ವಲ್ಪ ಬ್ಯಾಡಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಆವತ್ತಿನ ದಿನ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಬೇಗ ಮುಗಿಸಿ ರೆಡಿ ಆಗಿದ್ದರೆ ಕ್ವಿಕ್ಕಾಗಿ ಮನೆ ನೋಡೋಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಮಗೆ ನಮ್ಮ ಅಸೋಸಿಯೇಷನಲ್ಲಿ ಕೀಸ್ ಎಲ್ಲ ಬಂದು ಬೇರೆಯೊಬ್ಬರ ಹತ್ರ ಇರುತ್ತೆ. ಅಲ್ಲಿಂದ ನಾವು ತೊಗೊಂಡು ಬಂದು ಕ್ವಿಕ್ಕಾಗಿ ನೋಡಿಬಿಟ್ಟು ಮತ್ತೆ ಈ ಥರ ಎಲ್ಲ ಒಂದಷ್ಟು ರೂಲ್ಸ್ ಎಲ್ಲ ಇರೋದ್ರಿಂದ ಸೊ ಓಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ. ಇನ್ನು ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅವ್ರಿಗೆ ನಾನು ರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನಾನು ನೋಡಿದ್ರಲ್ವ ವೆಯ್ಟ್ ಗೇನ್ ಆಗಿರೋದ್ರಿಂದ ಒಂದಷ್ಟು ಫುಡ್ಡಲ್ಲೆಲ್ಲನೂ ಚೇಂಜಸ್ ಆಗಿದೆ. ಸೊ ಇದೊಂದು ಕೆಲವೊಂದಷ್ಟು ದಿನಕ್ಕೆ ಮಾತ್ರ ಅಂತ ಅಂದ್ಕೊಂಬೇಡಿ. ಬಿಕಾಸ್ ನಾನು ಹೇಳ್ತೀನಿ ಪ್ರಾಂಪ್ಟಾಗಿ ಏನಂತ ಹೇಳಿದ್ರೆ, ಈ ಡಯಟ್ ವಿಚಾರ ಅಥವಾ ಎಕ್ಸಸೈಸ್ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತೆಲ್ಲ ಬಂದಾಗ ನಿಜವಾಗ್ಲೂ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಟುಗೆದರ್ ಲೈಕ್ ಕಪಲ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಲಿ ಯಾರಾದರೂ ಜೊತೆಗಿದ್ದಾಗ ಅದನ್ನು ಕಾನ್ಸ್ಟೆಂಟಾಗಿ ನಾವು ಫಾಲೋ ಮಾಡ್ಕೊತ ಹೋಗ್ಬೋದು. ಬಟ್ ನಾವು ಒಬ್ಬರೇ ಮಾಡ್ಕೊಳ್ತೀವಿ ಅಂತಂದಾಗ ನಮಗೆ ಬೇರೆ ಫುಡ್ಡು, ಫ್ಯಾಮಿಲಿಗೆ ಬೇರೆ ಫುಡ್ಡು ಅದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದು ಮನ್ಸಾರ, ಅದನ್ನು ಹೇಳ್ತಾ ಇದ್ದೀನಲ್ವ, ಮನ್ಸಾರ ಇಟ್ಟು ಕಾನ್ಸ್ಟೆಂಟಾಗಿ ಮಾಡಿದಾಗ ಡೆಫಿನೆಟ್ಲಿ ನಾವು ಒಂದು ವೆಯ್ಟ್ ಲಾಸ್ ಅನ್ನೋ ರಿಸಲ್ಟ್ನ ನೋಡ್ಬೋದು. ಬಟ್ ಗಾಡ್ ಗ್ರೇಸ್ ನಾನು ಮಾಡ್ತಾ ಇದ್ದೀನಿ. ಬಟ್ ಬೇಗ ರಿಸಲ್ಟ್ ಸಿಕ್ಕಿದಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ, ಆಯಿತಾ? ಆ್ಯಂಡ್ ಕೆಲವೊಬ್ರು ಕೇಳಿದ್ರಿ, ನಿಮ್ಮ ಅಸೋಸಿಯೇಷನಲ್ಲೇನಾ ಅಥವಾ ಬೇರೆ ಕಡೆ ನೀವೆಲ್ಲಾದರೂ ಮನೆ ನೋಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ನಮಗೆ ಈ ಲೇಔಟ್ ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇಲ್ಲ ಅಂತ ಅಲ್ಲ, ನಮಗೆ ತುಂಬಾ ಆಪ್ಷನ್ಸ್ ಇತ್ತು ಬೇರೆ ಕಡೆ ಹೋಗಿಬಿಡೋಣ ಅಂತ. ಅಂದರೆ ಬೇರೆ ಕಡೆ ನಾವು ಲೈಕ್ ಅಪಾರ್ಟ್ಮೆಂಟ್ ಅಥವಾ ಬೇರೆ ಫ್ಲ್ಯಾಟ್ಸಲ್ಲಿ ಹೋಗಿ ನೋಡೋಣ ಅಂತ. ಬಿಕಾಸ್ ನಮ್ಮ ನಿಯರ್ ಬೈ ಚಿಕ್ಕ ತಿರುಪತಿ ಏರಿಯಾ ಕಡೆ ತುಂಬಾ ವಿಲಾಸ್ಗಳೀಗ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಆಪ್ಷನ್ನೇ ಇಲ್ಲ ಅಂತಲ್ಲ. ಬಟ್ ನಮಗೇನೆಂದರೆ ಈಗ ಮತ್ತೆ ಹೊಸದನ್ನು ಹೋಗಿ ನೋಡಿ ಅಲ್ಲೆಲ್ಲೋ ಮತ್ತೆ ನಮಗಿನ್ನೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳೋದಕ್ಕಿಂತ ಇಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ಈಗ ಶುರು ಮಾಡಿದ್ದೀವಿ. ತುಂಬ ಮನೆಗಳು ನೋಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾವ ಮನೆ ಖಾಲಿ ಇದೆ ಅಂತ ನಾವು ಅಸೋಸಿಯೇಷನ್ ಕೇಳಿದಾಗ ಕೆಲವೊಂದು ಮನೆನ ನಮಗೆ ಹೇಳಿದ್ದಾರೆ. ಅದರಲ್ಲಿ ಒಂದು ಮನೆ ಈ ಮನೆ. ಸೊ ನನಗೂ ಗೊತ್ತಿಲ್ಲ, ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ನಾನೀಗಿರೋ ಮನೆ ನೋಡಿದ್ದೀರಲ್ವ, ತುಂಬ ಚೆನ್ನಾಗಿದೆ. ಅದೇ ರೀತಿ ಇರ್ತಿದ್ರು ಅಟ್ಲೀಸ್ಟ್ ಅದರಲ್ಲಿ ಒಂದು 50-70% ಆದರೂ ಇರಲಿ ಅಂತ ಅಷ್ಟೇ ಆಸೆ. ಸೊ ಈಗ ರಾಜು ಕೀ ತೊಗೊಬರೋಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಒಳಗಡೆ ಹೋಗಿ ತೋರಿಸ್ತೀನಿ ಈ ಮನೆ ಹೇಗಿದೆ ಅಂತ. ಈಗೊಂದಷ್ಟು ಮನೆ ತೋರಿಸ್ಬೋದು ಅಥವಾ ಆಮೇಲೆ ಅಂತ ಹೇಳಿದ್ದಾರೆ. Can't wait to see a new home. ಹಬ್ಬ, ನ್ಯೂ ಸ್ಟ್ರೀಟ್, ನ್ಯೂ ಏರಿಯಾಗೆ ಬರೋದು, ಅಡ್ಜಸ್ಟ್ ಆಗೋದು, ಇಟ್ಸ್ ಲಿಟಲ್ ಡಿಫಿಕಲ್ಟ್. ಬಟ್ ನನಗೇನು ಹೊಂದ್ಕೊಳ್ಳೋಕೆ ಕಷ್ಟ ಆಗಲ್ಲ, ಹೊಂದ್ಕೋತೀನಿ. ಬಟ್ ಏನಂದರೆ ಅದೊಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಆ ಮನೆಗಳಲ್ಲಿ. ಬಟ್ ಇವಾಗ ಇಲ್ಲಿ ಬಂದು ಹೊಂದ್ಕೊಬೇಕು ಅಂತಂದರೆ ನೋಡೋಣ ಹೇಗಾಗುತ್ತೆ ಅಂತ.
ಬುಡ್ಡೂ ಹೋಗ್ಬಿಟ್ಟಿದ್ದಾನೆ ಅವ್ರ ಪಪ್ಪ ಜೊತೆ. ಹಾಗೇ ಮನೆ ತೋರಿಸ್ತಾರೆ ಅಂತ ಅಂದ್ಕೊಂಡೆ. 281. ಹಾಗೆ ಈ ಮನೆ ಕೂಡ ಎಂಟಿ ಇದೆ. ಹಾಂ ಬಾ. ಗುಡ್ ಮಾರ್ನಿಂಗ್ ಅಂಕಲ್. ಬ್ರೇಕ್ಫಾಸ್ಟ್ ಆಚಾ? ಹಾಂ ಆಚಾ ಅಂಕಲ್. ಕಲ್ಲು ಗಿಡಗಳು ಬಳ್ಳಿ ಎಲ್ಲ ಬೆಳ್ಕೊಬಿಟ್ಟೈತೆ. ಕರ್ಟನ್ ಹಾಕ್ಬಿಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಲೆಟ್ ಮೀ ಚೆಕ್ ಎವ್ರಿಥಿಂಗ್. ತೆಂಗಿನಕಾಯಿ ಮರ ಇದೆ ಇಲ್ಲಿ. ಬುಡ್ಡು ಇರು ಬುಡ್ಡು. ಅಯ್ಯೋ ಇವನಿಗೆ ಏನಕ್ಕೆ ಬಂದಿದ್ದೀವಂತಲೇ ಗೊತ್ತಿಲ್ಲ. ಸರಿ ನಡಿ. ಈ ಸ್ಟ್ರೀಟಲ್ಲೂ ತುಂಬ ಮನೆಗಳಿದೆ, ಬಟ್ ಎಲ್ಲ ನನಗೆ ನ್ಯೂ. ಸೊ ಲೆಟ್ ಮೀ ಚೆಕ್. ರಾಜು ಕೀ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ದಿಸ್ ಹೋಮ್ ಇಸ್ ಆಲ್ಸೋ ಐ ಥಿಂಕ್ ಎಂಟಿ ಅಂತ ಅನಿಸುತ್ತೆ. ಬಟ್ ಬೇಡ, ನಾವು ಬಂದಿರೋದನ್ನಷ್ಟೇ ನೋಡೋಣ. ಈ ಹೋಮ್ ಆದರೂ ಓಕೆನೇ. ಅಪ್ಪ ಗಾಡ್ ಗ್ರೇಸ್, ಚೆನ್ನಾಗಿರೋ ಮನೆ ಸಿಕ್ಕಿದ್ರೆ ಸಾಕು. ಎಲ್ಲಿಗೆ? ಕೀ ಇಲ್ಲ, ಬಾರೋ. ಫ್ರೆಂಡ್ಸ್, ಹೋಗಿ 20 ಮಿನಿಟ್ಸ್ ಆಯಿತು. ರಾಜು ಇನ್ನೂ ಬಂದೇ ಇಲ್ಲ. ಸೊ ಕೆಲವೊಂದು ವಿಷಯಗಳನ್ನು ನಮ್ಮ ಅಸೋಸಿಯೇಷನ್ ಬಗ್ಗೆ ನಿಮಗೆ ಹೇಳ್ಕೊಳ್ಳೋದಾದರೆ, ಬಿಕಾಸ್ ಯಾರೆಲ್ಲ ಏನಾದರೂ ನಿಯರ್ ಬೈ ಚಿಕ್ಕ ತಿರುಪತಿ ಹತ್ರ ಸರ್ಚ್ ಮಾಡ್ತೀರಾ, ಈ ಥರ ವಿಲಗಳಲ್ಲಿ ಇರಬೇಕು ಅಂತ ಬಯಸಿದ್ರೆ, ಇಲ್ಲಿ ಇಂಟೀರಿಯರ್ ವರ್ಕ್ ಅಂದರೆ ಫರ್ನಿಷ್ಡ್ ಆಗಿರೋದು ಸಿಗೋದು ಸ್ವಲ್ಪ ಕಷ್ಟ. ಈಗ ನಾವು ಇದೀವಲ್ಲ ಪ್ರೆಸೆಂಟ್, ಸೊ ಅದು ಬಂದು ಆ್ಯಕ್ಚುಲಿ ಫಸ್ಟ್ ಓನರೇ ಇದ್ದಿದ್ದು. ಅದು ಅವ್ರು ಹೋದಾದ್ಮೇಲೆ ನಾವೇ ಸೆಕೆಂಡ್ ಆ ಮನೆಗೆ ಬಂದಿದ್ದಲ್ವ. ನನಗೆ ಅದು ಕಂಪ್ಲೀಟ್ಲಿ ಪ್ಲ್ಯಾಂಡ್ ಆಗಿತ್ತು, ನನಗೆ ಇಷ್ಟ ಆಗೋ ಥರನೇ. ಸೊ ಫಸ್ಟ್ ಟೈಮಲ್ಲೇ ನಾನು ಒಂದೇ ಮನೇನ ಆ್ಯಕ್ಚುಲಿ ನೋಡಿದ್ದು, ಹಾಗೆಯೇ ಇಷ್ಟಪಟ್ಬಿಟ್ವಿ. ಮತ್ತು ಆ ಮನೆಗೆ ಬರೋಕ್ಕಿಂತ ಮುಂಚೆ ಮತ್ತೊಂದು ಬೇರೆ ಅಸೋಸಿಯೇಷನಲ್ಲಿ ನೋಡಿದ್ವಿ. ಅಂದರೆ ಅಲ್ಲೆಲ್ಲ ನಮ್ಮ ಬಜೆಟ್ಗೂ ಮೀರಿ ರೆಂಟ್ ಇದ್ದಿದ್ದರಿಂದ ಆ್ಯಕ್ಚುಲಿ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇವಾಗ ಇಲ್ಲೇನಂತಂದರೆ ಇಂಟೀರಿಯರ್ ವರ್ಕ್ ಆಗಿರೋದು ಸ್ವಲ್ಪ ಕಷ್ಟ, ಸಿಗೋದು ಕಷ್ಟ. ಬಟ್ ಈ ಮನೆಗೆ ಸ್ವಲ್ಪ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಕೆಲವೊಂದು ಬೇರೆ ಇದೆಲ್ಲನೂ ಇದೆ ನೋಡಿ. ಆ್ಯಂಡ್ ಈ ಮನೆ ನಾನು ಬಂದು ನೋಡ್ತಾ ಇರೋಂತಹ ಮೊದಲನೇ ಮನೆ ಅಂತ ಹೇಳ್ಬೋದು. ಯಾಕಂದರೆ ರಾಜು ಮೊದಲೇ ಒಂದು 2-3 ಮನೆನೂ ನೋಡಿದ್ದಾರೆ, ಬಟ್ ಅವ್ರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಲಿಲ್ಲ. ಹಾಗೆ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ಕೊಂಡು ಬಂದಿದ್ದಂತಹ ರಾ ಮನೆಗಳಂತ ಹೇಳ್ಬೋದು, ಲೈಕ್ ಆಪ್ಷನಲ್ ಆಗಿ ಅಂತ. ಬಟ್ ಇದು ಸ್ವಲ್ಪ ಚೆನ್ನಾಗಿದೆ ನೋಡು ಅಂತ ಹೇಳಿಬಿಟ್ಟು ನಿನಗಿಷ್ಟ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದಿದ್ದರಿಂದ ಅವ್ರು ನನ್ನನ್ನೇ ಕರ್ಕೊಂಡು ಬಂದು ತೋರಿಸ್ತಾ ಇರೋದು. ಇದು ಕಿಚನ್ ನೋಡ್ಬೋದು ನೀವು, ಸ್ವಲ್ಪ ಮಾಡ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಅದರ್ ದೆನ್ ಹಾಲಲ್ಲಿ ಆಗಿರ್ಬೋದು ಅಥವಾ ರೂಮ್ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಎಲ್ಲ ಕಡೆ ಎಂಟಿ ಇದೆ. ಸೊ ನೀವು ನಮ್ಮ ಮನೆ ಅಂದರೆ ಈಗಿರೋ ಮನೆಗೂ ಆ್ಯಂಡ್ ಇರೋ ಮನೆಗೂ ನೀವು ಕಂಪೇರ್ ಮಾಡಿ ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಒಂದು ಅಸೋಸಿಯೇಷನಲ್ಲಿ ಮನೆಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಈ ಒಂದು ಮನೆ ಈಗ ನಾವು ನೋಡ್ತಾ ಇರೋದು 2 BHK. ಹಾಗೆ ಒಂದು ಸ್ವಲ್ಪ ಓಪನ್ ಕಿಚನ್ ಥರ ನಿಮ್ಗೆ ಅನಿಸ್ಬೋದು. ಹಾಗೆ ಒಂದು ಸೆಂಟರಲ್ಲಿ ಒಂದು ಗೋಡೆ ಥರ ಅಂದರೆ ವಾಲ್ ಥರ ಇದೆ ಅಷ್ಟೇ. ಅದು ಬಿಟ್ಟರೆ ತುಂಬ ಓಪನ್ ಕಿಚನ್ ಥರ ಎಲ್ಲ ಏನಿಲ್ಲ. ಸೊ ಅದ್ರ ಜೊತೆಗೆ ಸೇಮ್ ಅಟ್ಯಾಚ್ಡ್ ಬಾತ್ರೂಮ್, ಹಾಗೆ ಲಿವಿಂಗ್ ಏರಿಯಾದಲ್ಲಿ ಒಂದು ಸಪ್ರೇಟ್ ಬಾತ್ರೂಮ್, ಹಾಗೆ ಸ್ಟೆಪ್ಸ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್, ಹೀಗೆ ಎಲ್ಲವನ್ನೂ ನಮಗೆ ನಾವು ಯಾವ ಪರ್ಸನ್ ಹತ್ರ ಕೇಳಿದ್ರಲ್ಲ ಅವ್ರು ಅದನ್ನೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಅವ್ರು ಹೇಳ್ತಾಯಿದ್ರು, ಮನೆ ಹೇಗಿದ್ರೇನು, ನೀವು ಬಂದು ಹೇಗೆ ಆ ಮನೇನ ಇಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ನನಗೆ ಡೆಫಿನೆಟ್ಲಿ ನಂಬಿಕೆ ಇರುತ್ತೆ. ಸೊ ಎಂಥದ್ದೇ ಮನೆ ಕೊಟ್ಟರು ಅದನ್ನು ಬ್ಯೂಟಿಫುಲ್ಲಾಗಿ ಒಂದು ಗುಡ್ ವೈಬ್ ಕ್ರಿಯೇಟ್ ಮಾಡೋದು ಆ ಒಂದು ಸಾಮರ್ಥ್ಯ ನನಗಿದೆ ಅಂತ. ಆ್ಯಂಡ್ ನನ್ನ ನಂಬ್ತೀರಲ್ವ. ಸೊ ನನ್ನ ಯಜಮಾನರು ಅದನ್ನೇ ಹೇಳ್ತಾಯಿದ್ರು, ಮನೆ ನಮಗೆ ವಾಸ್ತು ಪ್ರಕಾರ ಇರಬೇಕು. ಆ್ಯಂಡ್ ಈಗ ಕೂಡ ನೀವು ಆಲ್ರೆಡಿ ನನ್ನ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ನೋಡ್ತೀರಾ ನನ್ನ ಹೋಮ್ ಟೂರಲ್ಲಿ. ನಾವು ಈಗ ಇರೋದು ಕೂಡ 3 BHK ಆದ್ರೂ 2 BHK ವ್ಯಾಲ್ಯೂಯೇಷನಲ್ಲೇ ಇರೋದು. ಸೊ ಈಗ ನಾವು 2 BHK ಹೋಮ್ಗೆ ಹೋಗೋಣ, ಅದೇ ನಮಗೆ ಪರ್ಫೆಕ್ಟ್ ಆಗಿರುತ್ತೆ. ಈಗ 3 BHK ಹೋಮ್ ಅಂತಂದರೆ ರೆಂಟ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನು ಮನೆ ರೆಂಟ್ ಎಷ್ಟು, ಅಥವಾ ನಾವು ರೆಂಟ್ ಪರ್ಪಸ್ಗೆ ಹೋಗ್ತಾ ಇದ್ದೀವ, ಲೀಸ್ ಪರ್ಪಸ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಸಾಕಷ್ಟು ವಿಚಾರಗಳನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ಬಟ್ ಸದ್ಯಕ್ಕೆ ಈ ಮನೆನ ನಾನು ಹೋಗಿ ನೋಡಿದ್ದು, ಹಾಗಾಗಿ ನಾನು ಕಂಪ್ಲೀಟ್ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ. ಇಷ್ಟ ಆಯಿತಾ ನಿಮಗೆ? ಆ್ಯಂಡ್ ಈ ಒಂದು ಮನೆನ ನಾವು ಫೈನಲೈಸ್ ಮಾಡ್ತೀವಾ ಅಥವಾ ಬೇರೆ ಮನೆ ನೋಡ್ತೀವಾ ಅನ್ನೋದು ನಿಮಗೇನು ಅನಿಸುತ್ತೆ, ಓಕೆನಾ ಅನ್ನೋದು ನನಗೆ ಕಮೆಂಟ್ ಮಾಡಿ, ಆಯಿತಾ. ಆ್ಯಂಡ್ ಬಿಕಾಸ್ ನೀವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ.
ಥರ ಮನೆಗಳೆಲ್ಲ ಇದ್ದಾಗ ನಮಗೆ ಇಂಟೀರಿಯರ್ ವರ್ಕ್ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ವರ್ತ್ ಅಂತ ಅನ್ಸೋದಿಲ್ಲ ಅಲ್ವಾ? ಸೊ ಹಾಗಾಗಿ ಆ ಥರ ಎಲ್ಲ ಪಾಯಿಂಟ್ಸ್ ನಾನು ಆ್ಯಕ್ಚುಲಿ ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಿಕಾಸ್ ನಾವೀಗ ಒಂದು ಮನೆ ನೋಡ್ತೀವಿ ಅಂತ ಹೇಳಿದ್ರೆ ಈಗಿನ ಒಂದು ಟೈಮಲ್ಲಿ ಈ ರೀತಿ ಮಾಡ್ಯುಲರ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇರುತ್ತೆ. ಸೊ ಅದರಲ್ಲಂತೂ ಮೇನ್ ಕಿಚನ್ಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಯಾಕಂದರೆ ಸಾಮಾನುಗಳೆಲ್ಲ ತುಂಬ ವಿಸಿಬಲ್ ಆಗಿ ಕಾಣಿಸೋ ಥರ ನಾವು ಆರ್ಗನೈಸ್ ಮಾಡ್ಕೊಂಡಾಗ ನಮಗೆ ಒಂದು ಸ್ವಲ್ಪ ಮುಜುಗರ ಅನಿಸ್ತಾ ಇರುತ್ತೆ. ಆಗಿನ ಕಾಲದ ಮನೆಗಳೆಲ್ಲ ಇನ್ನೂ ನಮ್ಮಮ್ಮ ಮನೇಲಿ ಹೇಳಬೇಕಂದ್ರೆ ಎಲ್ಲ ಕೂಡ ಹಾಗೇ ಇದೆ ಓಪನಲ್ಲಿ. ಬಟ್ ನಮಗೆ ಅಂತ ಲೈಕ್ ಇವಾಗಿನ ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ. ಕಿಚನ್ ಅನ್ನೋದು ಒಂಥರ ಬ್ಯೂಟಿಫುಲ್ ಆಗಿರಬೇಕು ಅಂತ ಆಸೆ ಪಡ್ತೀವಿ. ಸೊ ಹಾಗಾಗಿ ನನಗೊಂದು ರೀತಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಹಾಗಾಗಿ ರಾಜು ಇದು ಫೈನ್ ಚೆನ್ನಾಗಿದೆ ನೋಡು ಅಂದಾಗ ನಾನು ಒಂದ್ಸಲ ಎಲ್ಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ ಹೇಗಿದೆ ಏನು ಅಂತ. ಆ್ಯಂಡ್ ಈಗ ಏನು ನೋಡ್ತಾ ಇದ್ದಾರೆ, ಇದು ಬಂದು ಸೆಕೆಂಡ್ ಹೋಮು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ವಿಡಿಯೋ ಮಾಡಿದ್ದು ಮತ್ತೊಂದು ಮನೆ ನಮ್ಮ ಅಸೋಸಿಯೇಷನಲ್ಲೇ. ಇದು ಬಂದು 3BHK. ಸೊ ಅವ್ರು ನನಗೆ ಸೆಂಡ್ ಮಾಡಿದ್ರಿಂದ ನಾನು ಇಲ್ಲಿ ಆ್ಯಡ್ ಮಾಡ್ತಿರೋದಕ್ಕೆ ಸ್ವಲ್ಪ ಬ್ಲರ್ ಆಗಿ ಬರ್ತಾಯಿದೆ. ಸೊ ನೋಡಿ ನೀವು ಕೂಡ ಹೇಳಿ ಯಾವ ಮನೆ ನಾವು ಚೂಸ್ ಮಾಡಿರ್ಬೋದು. ಆ್ಯಂಡ್ ಇನ್ನೂ ರಾಜು ಕೆಲವೊಂದಷ್ಟು ಮನೆಗಳೆಲ್ಲ ನೋಡಿದ್ದಾರೆ. ಸೊ ಅದನ್ನೆಲ್ಲ ನಾನು ಹೋಗಿ ನೋಡಿಲ್ಲ. ಸೊ ಅವ್ರೇನು ಹೇಳ್ತಾರೋ ಅದು ನನ್ನ ಮೇಲೆ ಅಂತ ಹೇಳ್ತಾರೆ. ಸೊ ನನಗೆ ಡಿಸಿಷನ್ ಕೇಳಿದ್ರೆ ಅವ್ರೇನು ಹೇಳ್ತಾರೋ ಅಂತ ಇದೇ ಆಗೋಗ್ಬಿಡ್ತಾ ಇದೆ. ತುಂಬ ಸ್ಟ್ರೆಸ್ ಅನಿಸ್ತಾ ಇದೆ, ಸ್ಟ್ರಗಲ್ ಅನಿಸ್ತಾ ಇದೆ. ಬಟ್ ನಾವು ಇಲ್ಲೇ ನೋಡ್ತಾ ಇರೋದಕ್ಕೆ ಹೀಗೆ, ಅಥವಾ ನಾವು ಬೇರೆ ಔಟರಲ್ಲಿ ಹೋಗಿ ನೋಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಎಷ್ಟು ಕಷ್ಟ ಆಗ್ತಾಯಿತ್ತು. ಸೊ ಮನೆ ಹುಡ್ಕೋದು, ಅದು ಒಂದು ಅರೇಂಜ್ ಮಾಡೋದು, ಶಿಪ್ಪಿಂಗು ಮತ್ತು ಪ್ಯಾಕಿಂಗು, ಮೂವಿಂಗು, ಲೈಕ್ ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಗಾಡ್ ಗ್ರೇಸ್. ಸೊ ಅಲ್ಲಿಂದ ಬಂದಿದ ತಕ್ಷಣ ನಾವಿನ್ನೂ ಅದೇ ಯೋಚನೆ ಬಗ್ಗೆ ಕೂತ್ಕೊಂಡ್ರೆ ಇನ್ನೂ ಸಾಕಷ್ಟು ಬೇರೆ ಥರ ಎಲ್ಲ ಯೋಚನೆಗಳು ಬರುತ್ತೆ. ಸೊ ಹಾಗಾಗಿ ಬಂದಿದ ತಕ್ಷಣ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಸಂಜೆ 4 ಮೇಲೆ ಎದ್ದು ಕಾಫಿನ ಕುಡಿದು ರಿಫ್ರೆಶ್ ಆಗಿ ಪೊಟೆಟೊ ಚೀಸ್ ಬಾಲನ್ನು ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಈಸಿ. ನೀವು ಬ್ರೆಡ್ ಕ್ರಮ್ಸ್ ಕೂಡ ಜೊತೆ ಆ್ಯಡ್ ಮಾಡಿ ಮಾಡಿದ್ರೂ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನಾನೇನು ತುಂಬ ಐಟಮ್ಸ್ ಎಲ್ಲ ಹಾಕಿನೂ ಮಾಡ್ತಾ ಇಲ್ಲ. ಜಸ್ಟ್ ಪೊಟೆಟೊನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಆನಿಯನ್, ಕೊರಿಯಂಡರ್, ಚಿಲ್ಲಿ, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಚೀಸನ್ನು ಕಟ್ ಮಾಡಿ ಇನ್ಸೈಡ್ ಇಟ್ಬಿಟ್ಟು ರೋಲ್ ಮಾಡಿ ಜಸ್ಟ್ ಕಡಲೆ ಹಸಿಟ್ಟಲ್ಲಿ ಡಿಪ್ ಮಾಡಿ ಬಿಡ್ತಾ ಇದ್ದೀನಿ. ನೀವು ಇದನ್ನು ಪೊಟೆಟೊ ಚೀಸ್ ಬೋಂಡಾ ಕೂಡ ಅನ್ಕೋಬೋದು. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಸಾಲ್ಟ್ ಎಲ್ಲ ಪರ್ಫೆಕ್ಟಾಗಿ ಹಾಕಿರಬೇಕು. ಆ ಸಾಲ್ಟ್ಗೂ ಆ ಚೀಸ್ಗೂ ತಿಂತಾ ಇದ್ದಾಗೆ ಅಲ್ಟಿಮೇಟ್ ಆಗಿರುತ್ತೆ. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಈವ್ನಿಂಗ್ ಟೈಮ್ ಮಾಡ್ಬೋದು, ಅಥವಾ ಮಕ್ಕಳ ಸ್ನ್ಯಾಕ್ಸ್ಗೆ, ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಚೆನ್ನಾಗಿ ಬಂತು ಹೇಳಬೇಕು ಅಂದರೆ. ಆದರೆ ಇದನ್ನು ನೀವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಟಾಗ ಮೇಲೆ ಮಾತ್ರ ತುಂಬ ಬ್ರೌನ್ ಆಗಿಬಿಡುತ್ತೆ. ಸೊ ಕೆಚಪ್ ಜೊತೆಗೆ ತುಂಬಾ ಯಮ್ಮಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಸೊ ಇದಾದಮೇಲೆ ರಾಜು ಕೂಡ ಬೇಗನೆ ಬಂದರು. ಆ್ಯಂಡ್ ಅವರು ಕೂಡ ಹೇಳ್ತಾಯಿದ್ರು, ಸೊ ನೋಡು, ಫೈನಲೈಸ್ ಮಾಡು ಇವಾಗ ನೋಡಿರೋ ಮನೆಗಳಲ್ಲೇ ಅಂತ. ಈ ರೀತಿ ಮಾತುಕತೆಗಳು ಡೈಲಿ ನೈಟ್, ಮಾರ್ನಿಂಗ್, ಮಧ್ಯಾಹ್ನ, ಈವ್ನಿಂಗ್ ಆಗ್ತಾನೇ ಇರುತ್ತೆ. ಸೊ ಈ 3-4 ಡೇಸಿಂದ ನಾನು ಬ್ಲಾಗ್ಸ್ ಆಗದೆ ಇರೋ ಮೇಜರ್ ಕಾರಣನೇ ಅದು ಅಂತ ಹೇಳ್ಬೋದು. ಸೊ ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತು ದೀಪ ಹಚ್ಚಿ ಆ ಒಂದು ಪಾಸಿಟಿವ್ ವೈಬನ್ನು ತೊಗೊಂಡು ಸುಮ್ಮನೆ ಕುತ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಸರಿ ರಾಜು ಮೂವಿಗೆ ಹೋಗೋಣ ಅಂತ ಹೇಳಿ ಈವ್ನಿಂಗ್ ಶೋಗೆ ಹೋಗಿದ್ವಿ. ವಿಡಾಮ ಉಯಿರೋಚಿ ಅಂತ ಅಜಿತ್ದು. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಗಾನ್ ಮ್ಯಾಡ್ ಅಂತ ಹೇಳ್ಬೋದು. ಅದು ಅಲ್ಲಿರೋ ಕೂತಿರೋರೆಲ್ಲ ಏನು ಹೇಳ್ತಾಯಿದ್ರು ಗೊತ್ತಾ, ವಿಡಾಮ ಉಯಿರೋಚಿ ಅಲ್ಲ, ಎಂಗ್ಲೇ ಉಯಿರೋ ವಾಂಗಿಟಾಂಗ அப்படின்னு ஒரு மாதிரியா இருந்துச்சு அந்த ஒரு ಮೂವಿ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಿದ್ವಿ ಬಾಲ್ಕನಿಲಿ ಕೂತ್ಕೊಂಡು ನೋಡಿದ್ದು ಮಕ್ಕಳ ಜೊತೆ. ಆ್ಯಂಡ್ ಇವಾಗೆಲ್ಲ ಬುಡ್ಡು ಕೂಡ ಸ್ವಲ್ಪ ಆಟ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಆ ಸೌಂಡ್ ಮತ್ತು ಡಾರ್ಕಲ್ಲಿದ್ದು ಕೂಡ ಅವನು ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಬಿಕಾಸ್ ಅವ್ನು ನೋಡ್ತಾ ಇರೋಂತಹ ಸೆಕೆಂಡ್ ಮೂವಿ ಇದು. ಬಟ್ ಹೋಪ್ಫುಲಿ ಎಲ್ಲನೂ ಚೆನ್ನಾಗಾಗುತ್ತೆ. ಆ್ಯಂಡ್ ಹ್ಯಾಪಿ ಡೇ, ಬ್ಲೆಸ್ಡ್ ಡೇ ಅಂತ ಹೇಳ್ಬೋದು. ಎಂಟೈರ್ ಡೇ ತುಂಬ ಚೆನ್ನಾಗಿತ್ತು, ಜಾಯ್ಫುಲ್ ಆಗಿತ್ತು. ಸ್ವಲ್ಪ ಸ್ಟ್ರೆಸ್ ಇದ್ರೂ ನಮ್ಮನ್ನು ನಾವು ಅದರಿಂದ ಆಚೆ ಬರೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ಕೋಬೇಕು ಅದನ್ನೆಲ್ಲನೂ ನಾವು ಕೂಡ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡು ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ತಂಡಲ್ ಮೂವಿ ಕೂಡ ಚೆನ್ನಾಗಿರುತ್ತೆ, ನಾಗ ಚೈತನ್ಯದು ಅಂತ ಅಂದರು. ಬಟ್ ಏನಂತ ಅಂದರೆ ಈ ಮೂವಿ ಯಾಕೆ ಅಂತ ಹೇಳಿದ್ರೆ ರಾಜುಗೆ ತುಂಬಾ ಫೇವ್ರೆಟ್ ಹೀರೋ ತಮಿಳಲ್ಲಿ. ಧನುಷ್ ಬಿಟ್ಟರೆ ಅಜಿತ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾವು ಹೋಗಿದ್ದು. ಸೊ ನೀವೆಲ್ಲ ಯಾರು ಈ ಮೂವಿನ ಆಲ್ರೆಡಿ ನೋಡಿದ್ದೀರಾ, ಇನ್ನು ನೋಡಿಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಓಕೆ, ಮತ್ತೆ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್.